ಅಣ್ಣವರೇ ನಮಸ್ಕಾರ. ಹಾಯ್ ಪುಟಾಣಿಗಳೇ, ಈಗ ನಿಮಗೆ ಕತೆ ಹೇಳಲಿಕ್ಕೆ ಬಂದಿದ್ದೀನಿ. ಕತೆ ಚೆನ್ನಾಗಿದೆ. ಈ ಕತೆ ಯಾರ್ಯಾರು ಕೇಳ್ತೀರೋ ಅವರೆಲ್ಲ ಲೈಕು ಕಮೆಂಟಾಗಿ ಕೊಡಿ. ಹಂಗೆ ಒಂದು ಸಬ್ಸ್ಕ್ರೈಬ್ ಆಗಿ, ನಿಮಗೆ ಒಳ್ಳೊಳ್ಳೆ ಕತೆಗಳು ಬರ್ತವೆ. ಸರಿ, ಶುರು ಮಾಡೋಣ. ಒಂದು ಊರಿನಲ್ಲಿ ರಾಮಚಂದ್ರ ಅನ್ನೋರು ಒಬ್ಬ ವ್ಯಕ್ತಿ ಇರ್ತಾನೆ. ಅವನು ಊರಿಗೆ ಒಳ್ಳೆಯ ಮನುಷ್ಯ ಪಾಪ. ಅವನು ಪಟೇಲ್ರ ಮನೆ ಕೆಲಸದಲ್ಲಿ ಇರ್ತಾನೆ. ಅವನ ಕೆಲಸ ಮೇಕೆ ಮೇಯಿಸೋದು ಮಾತ್ರ ಕೆಲಸ. ಕಾಡಿಗೆ ಮೇಕೆಗಳನ್ನೆಲ್ಲ ಹೊಡ್ಕೊಂಡು ಹೋಗೋದು, ತಂದು ಕಾಡು ನೀರು ತಂದು ಮನೆಗೆ ಕೊಟ್ಟಿಗೆಗೆ ಹಾಕ್ಬಿಟ್ಟು ಬಂದುಬಿಡೋದು. ದಿನನಿತ್ಯ ಹಿಂಗೆ ಮಾಡ್ತಾ ಇರಬೇಕಾದ್ರೆ ರಾಮಚಂದ್ರನಿಗೆ ವಯಸ್ಸಾಗುತ್ತೆ. ಪಟೇಲ್ರಿಗೆ ಹೇಳ್ತಾನೆ, ನೋಡಿ ಸ್ವಾಮಿ, ನನ್ನ ಕೈಲಿ ಆಗಲ್ಲ, ವಯಸ್ಸಾಗಿದೆ, ಅದರಿಂದ ಇದೇನಪ್ಪ ಬಿಟ್ಟು ಹೊಟ್ಟದ ಅನ್ಬೇಡಿ. ನನ್ನ ಮೊಮ್ಮಗ ಈಗ ದೊಡ್ಡವನಾಗಿದ್ದಾನೆ, ನನ್ನ ಕೆಲಸಕ್ಕೆ ನಾನು ದೊಡ್ಡ ಮೊಮ್ಮಗನ್ನೇ ಕಳಿಸ್ತೀನಿ, ಆಗಲ್ಲ, ನೀವೇನು ಗಾಬರಿ ಆಗಬೇಡಿ, ನನಗಿನ್ನ ಒಳ್ಳೆ ಹುಡುಗ ಅಂತ ಹೇಳ್ತಾನೆ. ಅದಕ್ಕೆ ಆಯ್ತಪ್ಪ ಕಳಿಸು ನೋಡೋಣ ಅಂತ ಹೇಳ್ತಾರೆ ಪಟೇಲರು. ಸರಿ, ಇವನೇನು ಮಾಡ್ತಾನೆ, ಮನೆ ಬಂದ್ಬಿಟ್ಟು, ಹೇಗಪ್ಪ ನಾಳೆ ಪಟೇಲ್ರ ಮನೆಗೆ ಮರಿ ಮೇಯ್ಸಕ್ಕೆ ಹೋಗ್ಬೇಕು ನೀನು, ನಾನು ಆಗಲ್ಲ ಅಂತ ಹೇಳ್ಬಿಟ್ಟಿದ್ದೀನಿ ಅಂತ ತಾತ ಹೇಳ್ತಾನೆ. ಅದಕ್ಕೆ ಮೊಮ್ಮಗ, ನಾನು ದಿನ ಕೆಲಸಕ್ಕೆ ಹೋಗ್ತಾನಲ್ಲ ತಾತ, ಯಾವ ಥರ ಹೋಗಲಿ ಮರಿ ಮೇಯ್ಸೋಕ್ಕೆ, ಅದರಿಂದ ಸಮಸ್ಯೆಗಳಾಗಲ್ಲ ತಾತ ಅಂತ ಹೇಳ್ತಾನೆ. ನೋಡಪ್ಪ, ನಿನ್ನ ಕೆಲಸ ವಾರದಲ್ಲಿ 7 ದಿನ 3 ದಿನ ಹೋಯ್ತೆ ಅಷ್ಟೇ. ಪಟೇಲರ ಮನೆ ಕೆಲಸ ದಿನನಿತ್ಯ ನಿನಗೆ ಕೆಲಸ ಇದೆ, ಆ ಕೆಲಸ ಯಾವಾಗಲಾರು ಮಾಡ್ಕೋಬೋದು. ಪಟೇಲರ ಮನೆ ಕೆಲಸ ನಿನಗೆ ಸಿಕ್ಕೋದಿಲ್ಲಪ್ಪ, ನಡಿ ಹೋಗೋಣ ಅಂತ ಹೇಳ್ತಾನೆ. ಆಗ ಹೆಂಡ್ತಿ, ಹೋಗ್ರಿ, ನಿಮಗೇನು ಕಷ್ಟ, ಪಟೇಲರ ಮನೆ ಕೆಲಸಕ್ಕಿನ್ನ ಬೇಕಾ ನಿಮ್ಗೆ ಇನ್ನೊಂದು ಕೆಲಸ, ಹೋಗಿ ಅಂತ ಹೇಳ್ತಾಳೆ. ಆಗ ಮೊಮ್ಮಗ ಅಂತಾನೆ, ಆಗಲ್ಲಕ್ಕಮ್ಮ, ನಾನು ಮೇಕೆ ಮೇಯ್ಸೋ ಕಾಡಿನಲ್ಲಿ ಕ್ರೂರ ಮೃಗಗಳಿರ್ತವೆ ಸರ್, ಅದಕ್ಕೆ ಬೆಟ್ಟ ಗುಡ್ಡಗಳಲ್ಲಿ ಕಳ್ಳರ ಕಾಕರು ಜಾಸ್ತಿ, ಅವನ್ನೆಲ್ಲ ಮ್ಯಾನೇಜ್ ಮಾಡ್ಕೊಬರ್ಬೇಕಾದ್ರೆ ಹಿಂಸೆ ಇರ್ತದೆ ಅಂತ ಹೇಳ್ತಾನೆ. ಅದಕ್ಕೆ ತಾತನೇ ಮೇಯಿಸುತ್ತಾ ನೀನು ಮೇಯ್ಸೋಕ್ಕಾಗಲ್ವಾ, ಪ್ರಾಯದ ಹುಡುಗ, ಹೋಗಿ ಪಟೇಲ್ರ ಮನೆಯಲ್ಲಿ ಮೇಕೆ ಮೇಯಿಸ್ಕೊಂಡಿರಿ ಹೋಗಿ ಅಂತ ಹೇಳಿ ಮನೆಯವರೆಲ್ಲ ಬಲವಂತಿದ್ದ ಕಳಿಸ್ತಾರೆ. ಆವಾಗ ತಾತ ಮೊಮ್ಮಗನ ಕರ್ಕೊಂಡು ಪಟೇಲರ ಮನೆಗೆ ಬಂದ. ಪಟೇಲರು ನೋಡಿದ್ರು, ನೋಡಿಬಿಟ್ಟು ಸರಿಯಾಗವನ ನಿಮ್ಮ ಹುಡುಗ, ಬಿಡಿ, ಮೇಯಿಸ್ತಾನೆ ಬಿಡಿ ಅಂತ ಹೇಳ್ತಾರೆ. ಸರಿ, ತಾತ ತಮ್ಮ ಮನೆಗೆ ಬಂದುಬಿಟ್ಟ. ಸರಿ, ಈ ಹುಡುಗ ಮೇಕೆಗಳನ್ನೆಲ್ಲ ಹೊಡ್ಕೊಂಡು ಕಾಡಿಗೆ ಹೋಗ್ತಾ ಇದ್ದಾನೆ. ಕಾಡಿಗೆ ಹೋಗ್ಬೇಕಾದ್ರೆ ಮೊದಲನೇ ಅನುಭವಗಳು ಹುಲಿ ಹೆಜ್ಜೆಗಳು. ಹುಲಿ ಹೆಜ್ಜೆ ಇಟ್ಕೊಂಡು ಮುಂದಕ್ಕೆ ಹೋಗಿದೆ. ಇವನು ಮರಿ ಹೊಡ್ಕೊಂಡು ಹೋಗ್ಬೇಕಾದ್ರೆ ಹುಲಿ ಹೆಜ್ಜೆ ನೋಡ್ಬಿಟ್ಟು ಭಾಳ ದಂಕಾಗೋಯ್ತಾನೆ. ಅಲ್ಲ, ಇವತ್ತೇ ಮೊದಲನೇ ದಿನ, ಇವತ್ತೇ ಹುಲಿ ಹೆಜ್ಜೆ ನೋಡಿದ್ನಲ್ಲ, ಮನೇಲಿ ನಾನು ಏನು ಲೆಕ್ಕಾಚಾರ ಹಾಕಿದ್ನೋ ಕ್ರೂರ ಮೃಗಗಳವೆ ಅಂತೇಳಿ ಅದೇ ಥರ ಕಾಯ್ತಾ ಇದೆ, ನಾನಂತೂ ಹುಷಾರಾಗಿರಬೇಕು ಅಂತ ಮನಸ್ಸಲ್ಲಿ ಅನ್ಕೋತಾನೆ. ಆವಾಗ ಇದ್ದಿರಲಿ, ಇಲ್ಲಿ ಹುಲಿ ಹೆಜ್ಜೆಗಳು ಕಣ್ಣಲ್ಲ, ಅಕ್ಕಪಕ್ಕ ಎಲ್ಲರೂ ಹುಲಿಗಿಲಿ ಇದ್ದದ್ದು ಅಂತ ತಿಳ್ಕೊಂಡು ಒಂದು ಮರ ಮೇಲೆ ಹತ್ಕೊಂಡು ನೋಡ್ತಾನೆ. ಎಲ್ಲೂ ಹುಲಿ ಕಾಣಿಸ್ತಿಲ್ಲ. ಪುನಃ ಮರದಿಂದ ಕೆಳಗೆ ಇಳಿದ್ಬಿಟ್ಟು ಮೇಕೆ ಹತ್ರ ನಿಂತ್ಕೊಂಡಿರ್ತಾನೆ. ಆವಾಗ ಒಂದು ಮರದಡಿಯಲ್ಲಿ ಇಬ್ಬರು ಕಳ್ಳರು ಬೇರೆ ಸರ್ವೆ ಮಾಡ್ತಾಯಿದ್ದಾರೆ. ಮೇಕೆ ಬೇಸಮ್ ಒಬ್ಬ, ಮೇಕೆಗಳು ಮಸ್ತಾಗಿದ್ದಾವೆ, ಇವನು ಯಾಗಾರ ಮಾಡಿ 2 ಮರಿ ಹೊಡ್ಕೊಂಡು ಬಿಡಬೇಕು ಅಂತ ಅವ್ರ ಲೆಕ್ಕಾಚಾರ. ಇವನು ಅವರಿಬ್ಬರು ನೋಡಿಲ್ಲ. ಆ ಕಳ್ಳರು ಮಾತ್ರ ಮೇಕೆಗಳು ಮತ್ತು ಈ ಹುಡುಗ ನೋಡೋರು ಅಷ್ಟೇ. ಈ ಹುಡುಗನಿಗೆ ಹುಲಿ ಮೇಲೆ ದಿಗಿಲು. ಆವಾಗ ಇದ್ದಕ್ಕಿದ್ದಂತೆ ಹುಲಿ ಗರ್ಜಿಸ್ತಾ ಇದೆ. ಈ ಹುಡುಗನಿಗೆ ಭಾಳ ಹೆದರಿಕೆ ಆಗೋಯ್ತು. ಎಲ್ಲಪ್ಪ ಹುಲಿ ಗರ್ಜಿಸ್ತಾ ಇದೆ, ಎಲ್ಲಿದೆ ನೋಡಮ್ಮ ಅಂತೇಳಿ ಪುನಃ ಮರದ ಮೇಲೆ ಹತ್ತಾನೆ.
ಹತ್ರನೇ ಗರ್ಜಿಸ್ಕೊಂಡು ಹೊರ ಹೊರ ಅನ್ಕೊ ಬರ್ತಾ ಇದೆ. ಇವನು ಒಂದು ಪ್ಲ್ಯಾನ್ ಮಾಡ್ತಾನೆ. ಒಂದು ಗುಂಡಿ ಹೊಡೆದ್ಬಿಟ್ಟು ಮೇಲ್ಗಡೆ ಕಡ್ಡಿ ಸೊಪ್ಪು ಎಲೆಯಿಂದ ಮುಚ್ಚಿ ಮೇಲ್ಗಡೆ ಅದ್ರ ಮೇಲೆ ಮಣ್ಣಿಟ್ಬಿಟ್ಟು ಭೂಮಿ ಥರ ಮಾಡಿಬಿಟ್ಟವನೆ. ಆಗ ಹುಲಿ ಮೇಕೆಗಳು ನೋಡ್ಬಿಟ್ಟು ಬರ್ತಾಯಿದೆ. ಇವನೇನು ಮಾಡೋನೆ, ಗುಂಡಿಯಿಂದ ಈ ಕಡೆ ಮೇಕೆಗಳು, ಇವನು ಆ ಕಡೆ ಹುಲಿ. ಅದು ಮೇಕೆಗಳು ನೋಡ್ಬಿಟ್ಟು ತಿನ್ನಮ್ಮ ಅಂತೇಳಿ ಹೊರ ಅಂದ್ಕೊಂಡು ಬರ್ತಾಯಿದೆ. ಬಂದು ಗುಂಡಿಗೆ ಬಿದ್ದೋಗ್ಬಿಡ್ತದೆ. ಅದ್ರ ಮೇಲೆ ಮಣ್ಣು ಮುಚ್ಚಿಬಿಡ್ತಾನೆ ಇವ, ಬರದೇ ಆಗಲಿ ಅಂತ. ಹಾಗೇನು ಮಾಡ್ತಾನೆ ಇವನು, ಸರಿ ಆಯ್ತು ಇದ್ಯಾಕೆ ಸರಿ ಬರಲ್ಲಪ್ಪ, ಹುಲಿ ಕಾಟ ಜಾಸ್ತಿ ಅಂದ್ಬಿಟ್ಟು ಹೇಳಿ ಸಂತೆ ಮೇಲೆ ಮರಿ ಹೊಡ್ಕೊಂಡು ಬಂದು ಪಟೇಲರ ಮೇಲೆ ಕಟ್ಟಾಕ್ಬಿಟ್ಟು ಇರೋ ಪರಿಸ್ಥಿತಿನ ಅವ್ರ ತಾತನಿಗೆ ಹೇಳ್ತಾನೆ. ತಾತ ಹಿಂಗಾಯ್ತು ತಾತ, ಇವತ್ತು ಒಂದು ಹುಲಿ ಬಂದ್ಬಿಟ್ಟಿತ್ತು, ಅದಕ್ಕೆ ನಾನು ಈ ಥರ ಮಾಡಿದೆ, ಹಳ್ಳ ಹೊಡೆದ್ಬಿಟ್ಟಿದೆ, ಮೇಲ್ಗಡೆ ಎಲ್ಲ ಸೊಪ್ಪಿನಿಂದ ಮುಚ್ಚಿದೆ. ಈ ಕಡೆ ಹಳ್ಳದಿಂದ ಈ ಕಡೆ ನಾನು, ಆ ಕಡೆ ಹುಲಿ ನಮ್ಮನ್ನು ನೋಡಿ ಹೊರಗುಟ್ಕೊಂಡು ಬಂತಲ್ಲ, ಗುಂಡಿ ಒಳಗೆ ಬಿದ್ದೋಗ್ಬಿಡ್ತು ತಾತ. ಆವಾಗ ನಾನು ಮಣ್ಣೆಲ್ಲ ಮುಚ್ಚಿಬಿಟ್ಟು ಕುರಿ ಹೊಡ್ಕೊಂಬಂದ್ಬಿಟ್ಟಿದ್ದೀನಿ ಮೇಕೆಗಳನ್ನ ಅಂತ ಹೇಳ್ತಾನೆ. ಅದಕ್ಕೆ ತಾತ ಬೈತದೆ, ಅಲ್ಲ ಕಣ, ಹುಲಿನ ಯಾಕೋ ಹಳ್ಳಕ್ಕೆ ಹಿಡಿದ್ಬಿಟ್ಟೆ, ಮಣ್ಣು ಯಾಕೋ ಮುಚ್ಚಿಬಿಟ್ಟೆ, ಸತ್ತೋಗ್ಬಿಡುತ್ತೆ ಕಣ ಹುಲಿ ಅಂತ ಹೇಳ್ತಾನೆ. ಅದಕ್ಕೆ ಇಲ್ಲ ತಾತ, ಒಳಕ್ಕೆಲ್ಲ ಹಣ್ಣು ಹಂಪಲುಗಳನ್ನೆಲ್ಲ ಹಾಕಿದ್ದೀನಿ, ತಿನ್ನುತ್ತೆ, ಸಾಯೋದಿಲ್ಲ ಕಣ ಇರಿ ಅಂತ ಹೇಳ್ತಾರೆ. ಅಲ್ಲ ಕಣ, ಹುಲಿ ಹಣ್ಣು ತಿನ್ನೋದೇನೋ, ಹಣ್ಣು ಸೊಪ್ಪು ತಿನ್ನೋದೇನಾ? ಅಯ್ಯೋ ನೀನು ದಡ್ಡ, ಅದೆಲ್ಲ ಮಾಂಸಾಹಾರ ಕಣ ಹುಲಿ ತಾತ. ಹೊಟ್ಟೆ ಇಲ್ಲದೆ ಇದ್ದರೆ ಹಣ್ಣು ಹಂಪಲುಗಳೆಲ್ಲ ಹುಲ್ಲು ತಿನ್ಕೊಂಡಿರ್ಬೇಕು, ಸುಮ್ಮನಿರು ತಾತ ಅಂತ ಹೇಳ್ಬಿಟ್ಟು ತಾತನ ಭಯ ಕಟ್ಟಾಕ್ತಾನೆ. ಅಂತಿತ್ತು ಆಯಿತು. ಸಂಜೆನಾಗ ಮಲಗ ಬೆಳಗ್ಗೆ ಎದ್ದು ಪುನಃ ಮೇಕೆಗಳು ಮೇಯಿಸ್ಬೇಕು. ಬಂದು ಪಟೇಲರ ಮನೆಗೆ ಬಂದು ಮೇಕೆಗಳನ್ನ ಹೊಡ್ಕೊಂಡು ಕಾಡಿಗೆ ಹೋಗ್ತಾನೆ. ಕಾಡಿಗೆ ಹೋಗ್ಬೇಕಾದ್ರೆ ಒಂದು ಕೈ ಚೀಲಗಳಿಗೆ 2 ಕಲ್ಲುಗಳು ಹಾಕೊಂಡು ಸುಮ್ಮನೆ ಹಿಡ್ಕೊಂಡಿದ್ದಾನೆ, ಯಾಕೆ ಇರಲಿ ಅಂತ. ಮಾಮೂಲಿ ದಿನದ ಥರನೇ ಅವನು ಮೇಕೆಲ್ಲ ಮೇಯಿಸ್ಬೇಕಾದ್ರೆ ನೆನ್ನೆ ನೋಡಿದ್ರಲ್ಲ ಇಬ್ಬರು ಹುಡುಗರು, ಅವರು ಚಾಕುಗಳು ಕತ್ತಿಗಳು ಹಿಡ್ಕೊಂಡು ಇವನ ಹತ್ರಕ್ಕೆ ಬರ್ತಾಯಿದ್ದಾರೆ. ಉದ್ದೇಶ ಏನು ಅಂದರೆ 2 ಮೇಕೆಗಳನ್ನ ಹಿಡ್ಕೊಂಡೋಗಿ ತಿನ್ನಬೇಕು ಅವರು. ಆವಾಗ ಇವನು ನೋಡ್ತಾನೆ ಅವರಿಬ್ಬರು ಕಳ್ಳರನ್ನ, ಚಾಕು ತೋರಿಸೋಲ್ಲ, 2 ಮರಿ ಕೊಡು ನನಗೆ ಅಂತ ಬೆದರಿಕೆ ಹಾಕ್ತಾರೆ. ಆಗ ಇವನಂತಾನೆ, 2 ಇಲ್ದಿರೆ 5 ಹಿಡ್ಕೊಂಡೋಗಿ, ನಾನೇನು ಮಾಡಬೇಡಿ, ನೀವು ಏನೂ ಮಾಡಬೇಡಿ, 5 ಮರಿನ ಹಿಡ್ಕೊಂಡೋಗಿ, ಆದರೆ ಕೈಲಿದೆಯಲ್ಲ ಈ ಚೀಲ ಮಾತ್ರ ನೀವು ಕೇಳಬೇಡಿ ಅಂತ ಹೇಳ್ತಾನೆ. ಇವರಿಬ್ಬರಿಗೆ ಏನಾಯ್ತೆ, ಓಹೋ ಇದೇನು ಅಮೂಲ್ಯವಾದ ವಸ್ತುಗಳಿರ್ಬೋದು ಚೀಲದಲ್ಲಿ, ಈ ಮರಿನ ಬಿಟ್ಬಿಟ್ಟು ಚೀಲನೇ ಕಿತ್ಕೊಂಡು ಹೋಗ್ಬಿಟ್ರೆ ಹೆಂಗೆ ಅಂತೇಳಿ ಇವ್ರ ಲೆಕ್ಕಾಚಾರ ಬರ್ತದೆ. ಹಾಗೆ ಇವನೇನು ಮಾಡ್ತಾನೆ, ನಾನು ಚೀಲ ಕೊಡಲ್ಲಪ್ಪ ಅಂದ್ಬಿಟ್ಟು ಹೇಳಿ ಹಿಡ್ಕೊಂಡು ಭದ್ರ ಮುಚ್ಚಿಟ್ಕೊಂಡು ಓಟ ಮರಿಗಳನ್ನೆಲ್ಲ ಬಿಟ್ಬಿಟ್ಟು. ಆಗ ಈ ಕಳ್ಳರಿಗೆ ಅನಿಸುತ್ತೆ, ಭಾಳ ವ್ಯಾಲ್ಯೂಬಲ್ ಐಟಮ್ಸ್ ಇರ್ಬೋದು, ಅದಕ್ಕೆ ಬಿದ್ದೋಡ್ತಾ ಇದ್ದಾನೆ ಇಮ್ಮ, ಏನಾರು ಮಾಡಿ ಆ ಚೀಲನೇ ಕಿತ್ಕೋಬೇಕಾಯಿತು, ನಾವು ಕಿತ್ಕೊಳ್ಳೋ ನಡೆ ಅಂದ್ಬಿಟ್ಟು ಹೇಳಿ ಇಬ್ಬರು ಮಾತಾಡ್ಕೊಂಡು ಓದಿಕ ಬರ್ತಾರೆ. ಮಾಡ್ತಾನೆ, ಚೀಲ ಇತ್ತಲ್ಲ, ಚೀಲದೊಳಗೆ ಕಲ್ಲು ಹಾಕ್ಕೊಂಡಿದ್ದಲ್ಲಿ ಇಮ್ಮ, ಆ ಕಲ್ಲು ಸಹಿತ ಚೀಲನ ತೆಗೆದು ನದಿಗೆ ಇಟ್ಟುಬಿಡ್ತಾನೆ. ಓಹೋ ಪ್ರಳಯಂತಕ್ಕೆ ಆ ನದಿಗೆ ಇಟ್ಬಿಟ್ಟಲ್ಲ, ಸರಿನಾ, ಏನೋ ಫುಲ್ ವ್ಯಾಲ್ಯೂಬಲ್ ಇರಬೇಕು, ಅದು ಏನಾರು ಮಾಡಿ ಹುಡುಕಿ ತಡಿಕೆ ಎತ್ಕೊ ಬರಬೇಕು ಅಂತ ತಿಳ್ಕೊಂಡು ಇವರು ನದಿ ಬಿದ್ದೋಗ್ಬಿಡ್ತಾರೆ. ಬಿದ್ದು ಅದನ್ನು ಹುಡುಕ್ತಾ ಇದ್ದಾರೆ. ಆವಾಗ ಆಳ ಬಿದ್ದು ಸತ್ತೋಗ್ಬಿಡ್ತಾರೆ ಇಬ್ಬರೂ. ಇವನೇನು ಮಾಡ್ತಾನೆ, ಮರಿಗಳನ್ನ ಹೊಡ್ಕೊಂಡು ಮನೆ ಬರ್ತಾನೆ. ಇರೋ ಪರಿಸ್ಥಿತಿನ ತಾತನಿಗೆ ಮತ್ತು ತನ್ನ ಹೆಂಡ್ತಿಗೆ ಹೇಳ್ತಾರೆ, ತಾತ ಇವತ್ತು ಹಿಂಗೆ ಆಗೋಯ್ತು, ಇವರು ಡಕಾಯಿತರು ಬಂದಿದ್ರು ಮರಿ ಹೊಡ್ಕೊಂಡು ಹೋಗೋಕ್ಕೆ. ಆಗ ನಾನು ಇತ್ತಿಲ್ಲಿ ಹೋಗ್ಬೇಕಾದ್ರೆ ಒಂದು ಕೈ ಚೀಲ ಹಾಕ್ಕೊಂಡಿದ್ದೆ, ಅದಕ್ಕೆ 2 ಕಲ್ಲು ಇಟ್ಕೊಂಡಿದ್ದೆ,
ಇವರು ಮರಿ ಕೇಳಿದಾಗ ನಾನೇ ಅಂದೆ, ಮರಿ ಬೇಕಾದ್ರೆ 5 ಹಿಡ್ಕೊಂಡೋಗಿ, ಈ ಚೀಲ ಮಾತ್ರ ನೀವು ಕೇಳಬೇಡಿ, ನಾನು ಕೊಡೋದು ಇಲ್ಲ ಅಂದ್ಬಿಟ್ಟು ನದಿ ಕೊಡು ಬಂದು ಅವರು ಮರಿಗಳನ್ನ ಬಿಟ್ಬಿಟ್ಟು ನನ್ನ ಫಾಲೋ ಮಾಡ್ಕೊಬಂದರು. ನಾ ಮಾಡಿದೆ, ಆ ಚೀಲ ಸಹಿತ ಕಲ್ಲಿತ್ತಲ್ಲ ತೆಗೆದು ನದಿಗೆ ಇಟ್ಬಿಟ್ಟು ಇವರು ತುಂಬ ವ್ಯಾಲ್ಯೂಬಲ್ ಅಂತ ತಿಳ್ಕೊಂಡು ನದಿಗಿಳಿಗೆ ಹುಡ್ಕೊಂಬನೇಡ ಅಂದ್ಬಿಟ್ಟು ಹೇಳಿ ನದಿಗೆ ಬಿದ್ದರು. ನೀರು ಆಳವಾಗಿತ್ತು, ಬಿದ್ದು ಸುತ್ತೋಗ್ಬಿಟ್ಟು ತಾತ ಅಂತ. ಆವಾಗ ತಾತ ತುಂಬ ಖುಷಿ ಪಡ್ತಾನೆ. ಪರವಾಗಿಲ್ಲ ಕಣ, ಬುದ್ಧಿ ಉಪಯೋಗಿಸೆ, ಪರವಾಗಿಲ್ಲ, ಮರಿ ಉಳ್ಕತ್ತು, ಮತ್ತು ಅವರು ಸತ್ತು ಹೋದರು ಅಂದ್ಬಿಟ್ಟು ಹೇಳಿ ಹಿಂಗೆ ಅವ್ರ ಜೀವನಗಳು ನಡ್ಕೊಂಡು ಹೋಗ್ತಾ ಇದೆ. ನಮ್ಮ ಜೀವನ ಹಿಂಗಿದೆ. ನಾನು ಕಥೆ ಹೇಳ್ತಾ ಇದ್ದೀನಿ, ನೀವು ಕಥೆ ಕೇಳ್ತಾ ಇದ್ದೀರಿ. ಯಾರು ಒಂದು ಲೈಕ್ನೂ ಕೊಡೋಲ್ಲ, ಒಂದು ಕಾಮೆಂಟು ಕೊಡೋಲ್ಲ. ಏನಪ್ಪ ಮಾಡೋದು? ಒಂದು ಸಬ್ಸ್ಕ್ರೈಬ್ ಆದರೂ ಬೇಡವಾ? ಹಾಗೆ ಮೊದಲು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಾಮೆಂಟ್ ಹಾಕಿ. ಮತ್ತೆ ಸಿಗೋಣ ಮುಂದಿನ ಕಥೆಯೊಂದಿಗೆ. ಅಲ್ಲಿವರೆಗೆ ಬಾಯ್ ಬಾಯ್.